ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಕಂಪನಿಗಳ Q4 ರಿಸಲ್ಟ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾವ 3 ಸ್ಟಾಕ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ ಅಂತ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಕಂಪನಿ ಪರ್ಫಾರ್ಮ್ ಮಾಡಿದೆ Q4 ಅಲ್ಲಿ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಸ್ಟಾಕ್ ಅನ್ನು ನೋಡೋದಾದ್ರೆ ವರುಣ್ ಬೆವರೇಜಸ್. ಇವತ್ತು 0.73% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಾಕ್. ಸೊ ಕಂಪನಿಯ ರಿಸಲ್ಟ್ ಹೇಗಿದೆ ನೋಡೋಣ. ರಿಸಲ್ಟ್ ಹೋಗೋದಕ್ಕೆ ಮುಂಚೆ ಕಂಪನಿ ಒಂದು ಓಲಿ ಒನ್ ಸಬ್ಸಿಡಿಯರಿ ಕೂಡ ಇನ್ಕಾರ್ಪೊರೇಟ್ ಮಾಡಿದೆ ಜಿಂಬಾಬ್ವೆನಲ್ಲಿ. ಅದನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡಬಹುದು. ಹಾಗೆ ಯಾವುದೇ ರೀತಿಯ ಡಿವಿಡೆಂಡ್ ಅನೌನ್ಸ್ಮೆಂಟ್ ಬಗ್ಗೆ ಇಲ್ಲಿ ನನಗೆ ಕಾಣ್ತಾ ಇಲ್ಲ. ಬನ್ನಿ ರಿಸಲ್ಟ್ ಅನ್ನು ನೋಡೋಣ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ನೋಡಬಹುದು, ರುಪೀಸ್ ಇನ್ ಮಿಲಿಯನ್. ಅದರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ. ಟೋಟಲ್ ಇನ್ಕಮ್ ಅನ್ನ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು 39,627 ಮಿಲಿಯನ್ ಇತ್ತು. ಇಂದಿನ ಕ್ವಾರ್ಟರ್ ಅಲ್ಲಿ 27,400 ಮಿಲಿಯನ್. ಈಗ 44,063 ಮಿಲಿಯನ್. ಅಂದ್ರೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು. ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅದನ್ನ ನೀವು ಇಲ್ಲಿ ನೋಡಬಹುದು ರೆವಿನ್ಯೂ ವೈಸ್. ನಂತರ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು 33,893 ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 25,523, ಈಗ 36,904. ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ರೆ ನಮಗೆ PBT ಸಿಗುತ್ತೆ. PBT ಇಲ್ಲಿ ನೋಡಬಹುದು ಹಿಂದಿನ ವರ್ಷ 5,733 ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 1,879, ಈಗ 7,157. ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು. ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಇಂಪ್ರೂವ್ ಆಗಿದೆ. ಎಸ್ಪೆಷಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು. 1,800 ಇಂದ 7,100 ಹೋಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇಯರ್ ಆನ್ ಇಯರ್ ಕೂಡ ತುಂಬಾ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ಸ್ ಅನ್ನ ಕಂಪನಿ ಕಂಡಿದೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು 4,385 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 1,437, ಈಗ 5,479. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು. ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಂತರ EPS ಅಲ್ಲಿ ನೋಡಿದರೆ ಅದು ಕೂಡ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು. 3.3 ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ ಅಲ್ಲಿ 1.02, ಈಗ 4.14. ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ. ಓವರ್ ಆಲ್ ಹೇಳ್ಬೇಕಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಅನೌನ್ಸ್ ಆದ ನಂತರ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಂದ್ರೆ ಮಾರ್ಕೆಟ್ ಕೂಡ ಇದರ ನಂಬರ್ಸ್ಗೆ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ನೋಡಬಹುದು ಆಲ್ಮೋಸ್ಟ್ ನಿಯರ್ಲಿ 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸಣ್ಣ ಪುಟ್ಟ ಕಂಪನಿ ಏನಲ್ಲ, ದೊಡ್ಡ ಕಂಪನಿನೇ. ಪ್ಯಾಟ್ ಅಲ್ಲಿ ನೋಡಬಹುದು 25% ಜಂಪ್ ಆಗಿದೆ. ರೆವಿನ್ಯೂ ಕೂಡ 11% ರೈಸ್ ಆಗಿದೆ. ನೆಟ್ ಪ್ರಾಫಿಟ್ 548 ಕೋಟಿ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಹೇಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ನೋಡೋದಾದ್ರೆ 89% ಪಾಸಿಟಿವ್ ಇದೆ 1 ಇಯರ್ ಅಲ್ಲಿ. ಜೊತೆಗೆ ನೀವು ಇಲ್ಲಿ ನೋಡಬಹುದು 26 ಫೆಬ್ರವರಿ 2024 ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ. ಯಾವುದೇ ದೊಡ್ಡ ಮೊಮೆಂಟಮ್ ಈ ಸ್ಟಾಕ್ ಅಲ್ಲಿ ಇಲ್ಲ. ಖಂಡಿತ ಇಂಥ ಸಮಯ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿಕ್ಕೆ. ಹಾಗಂತ ನಾಳೆ ಬೈ ಮಾಡಿ ಅಂತಲ್ಲ, ಕಂಪನಿಯನ್ನ ಸ್ಟಡಿ ಮಾಡಿ ಇನ್ ಕೇಸ್ ನಿಮಗೆ ಈ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. 5 ಇಯರ್ಸ್ ಅಲ್ಲಿ 987%, ಆಲ್ಮೋಸ್ಟ್ 10x ಆಗಿದೆ ಇನ್ವೆಸ್ಟ್ಮೆಂಟ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು 2,157% ರಿಟರ್ನ್ಸ್ ಅನ್ನ ಕೊಟ್ಟಿದೆ 2016ರಿಂದ ಇಲ್ಲಿವರೆಗೂ. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಮಲ್ಟಿ ಬ್ಯಾಗರ್ ಕಂಪನಿ ಅಂತಾನೆ ಹೇಳ್ಬೋದು. ಜೊತೆಗೆ ಕನ್ಸಿಸ್ಟೆಂಟ್ ಆಗಿ ಬೋನಸ್ ಅನ್ನು ಕೂಡ ಕೊಡ್ತಾ ಇದೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ರಿಸಲ್ಟ್ ಅಂತೂ ಚೆನ್ನಾಗಿದೆ. ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ. ನಂತರ ಎರಡನೇ ಸ್ಟಾಕ್ಗೆ ಬರೋದಾದ್ರೆ ಝೊಮ್ಯಾಟೊ. ಝೊಮ್ಯಾಟೊದಲ್ಲಿ ಅರೌಂಡ್ 4% ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ. ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಅನೌನ್ಸ್ ಆದ ನಂತರ ಕೂಡ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಇದೆ. ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಮೇಲೆ ಆಗಿದೆ. ಬನ್ನಿ ಕಂಪನಿಯ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದ್ದೀನಿ. ಅದರ್ ಇನ್ಕಮ್ ಅಲ್ಲಿ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ, ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಸೊ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು ಹಿಂದಿನ ವರ್ಷ 2,227 ಇತ್ತು. ಅಂದ್ರೆ ಇಲ್ಲಿ ಇರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ, ರುಪೀಸ್ ಇನ್ ಕ್ರೋರ್ಸ್. ಹಿಂದಿನ ಕ್ವಾರ್ಟರ್ ಅಲ್ಲಿ 3,507, ಈಗ 3,797. ರೆವಿನ್ಯೂ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಝೊಮ್ಯಾಟೊ. ಹಾಗೆ ಈ ಕಂಪನಿಯಲ್ಲಿ ಯಾವಾಗ್ಲೂ ಕೂಡ ರೆವಿನ್ಯೂ ವೈಸ್ ಸಮಸ್ಯೆ ಇಲ್ಲ. ತುಂಬಾ ದಿನದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. ಪ್ರತಿ ಕ್ವಾರ್ಟರ್ ಕೂಡ ರೆವಿನ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಇಂಪ್ರೂವ್ಮೆಂಟ್ ಇರುತ್ತೆ. ಆದ್ರೆ ಕಂಪನಿಯ ಬಾಟಮ್ ಲೈನ್ ಅಥವಾ ನೆಟ್ ಪ್ರಾಫಿಟ್ ಏನಿದೆ ಅಲ್ಲಿ ಬಿಗ್ ಡಿಫರೆನ್ಸ್ ಆಗೋದು. ಬಟ್ ನೋಡೋಣ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಸೊ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಹಿಂದಿನ ವರ್ಷ 2,431 ಇತ್ತು. ನೋಡ್ಬೋದು ನೀವು ಇಲ್ಲಿ 2,227 ಇನ್ಕಮ್, 2,431 ಎಕ್ಸ್ಪೆನ್ಸಸ್. ಅಂದ್ರೆ ಬಂದಿದ್ದಕ್ಕಿಂತ ಖರ್ಚು ಮಾಡಿದ್ದೆ ಜಾಸ್ತಿ ಆಯ್ತು. ಹಾಗೆ ಹಿಂದಿನ ಕ್ವಾರ್ಟರ್ ಅಲ್ಲಿ ನೋಡೋದಾದ್ರೆ 3,383 ಕೋಟಿ, ಇಲ್ಲಿ ಸ್ವಲ್ಪ ಉಳಿತು. ನಂತರ ಈಗ 3,636 ಕೋಟಿ. ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ
PBT ಸಿಗುತ್ತೆ. ಕಂಪನಿ ಲಾಸ್ ಅಲ್ಲಿ ಇದೆಯಾ ಪ್ರಾಫಿಟ್ ಅಲ್ಲಿ ಇದೆಯಾ ಅನ್ನೋದನ್ನ ನೋಡಬಹುದು. PBT ನಲ್ಲಿ ಅಂದ್ರೆ ಬಿಫೋರ್ ಟ್ಯಾಕ್ಸ್ ಹಿಂದಿನ ವರ್ಷ ಮೈನಸ್ ಇತ್ತು, 204 ಕೋಟಿ ಲಾಸ್ ಅಲ್ಲಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 124 ಕೋಟಿ ಪ್ರಾಫಿಟ್, ಈಗ 161 ಕೋಟಿ ಪ್ರಾಫಿಟ್. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದು ಕಂಪನಿಯ ಪ್ರಾಫಿಟ್ ಎಷ್ಟಿದೆ, ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು. ಹಿಂದಿನ ವರ್ಷ 188 ಕೋಟಿ ಮೈನಸ್ ಅಲ್ಲಿ ಇತ್ತು ಅಥವಾ ಲಾಸ್ ಅಂತ ಹೇಳ್ಬೋದು. ಹಾಗೆ ಹಿಂದಿನ ಕ್ವಾರ್ಟರ್ಲಿ 138 ಕೋಟಿ ಆಯ್ತು. ಅಂದ್ರೆ ಇಲ್ಲಿ ಡಿಫರ್ಡ್ ಟ್ಯಾಕ್ಸ್ ಆಡ್ ಆಯ್ತು, 14 ಕೋಟಿ ಪ್ಲಸ್ ಆಯ್ತು. ಹಾಗಾಗಿ 138 ಕೋಟಿ ಆಯ್ತು. ಈ ಸಲ ಕೂಡ 175 ಕೋಟಿ ಪ್ರಾಫಿಟ್ ಇದೆ. ಡಿಫರ್ಡ್ ಟ್ಯಾಕ್ಸ್ ಈಗಲೂ ಕೂಡ 14 ಕೋಟಿ ಆಡ್ ಆಗಿದೆ. ಹಾಗಾಗಿ ಓವರ್ ಆಲ್ 175 ಕೋಟಿ ಕಂಪನಿ ಪ್ರಾಫಿಟ್ ಅನ್ನ ಮಾಡಿದೆ Q4 ಅಲ್ಲಿ. ನಂತರ EPS ಅಲ್ಲಿ ನೋಡೋದಾದ್ರೆ ನೋಡಬಹುದು, ಹಿಂದಿನ ವರ್ಷ -0.23 ಇತ್ತು, ಹಿಂದಿನ ಕ್ವಾರ್ಟರ್ಲಿ 0.16 ಪ್ಲಸ್, ಈಗ 0.20 ಪ್ಲಸ್ ಅಲ್ಲಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಝೊಮ್ಯಾಟೊ ಬಿಸ್ನೆಸ್ ವೈಸ್. ಹಾಗೆ ನಾವು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಒಂದ್ಸಲ ಅಬ್ಸರ್ವ್ ಮಾಡೋದಾದ್ರೆ ನೋಡಬಹುದು, ಇಂಡಿಯಾ ಫುಡ್ ಆರ್ಡರಿಂಗ್ ಅಂಡ್ ಡೆಲಿವರಿ ನಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಲಾಸ್ಟ್ 3 ಕ್ವಾರ್ಟರ್ಲು ಕೂಡ 1172 ಇಂದ 1704, ಈಗ 1739. ಹಾಗೆ ಹೈಪರ್ ಪ್ಯೂರ್ ಸಪ್ಲೈಸ್ B2B ಬಿಸ್ನೆಸ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಂಪ್ರೂವ್ಮೆಂಟ್ ಇದೆ 3 ಕಡೆ ಕೂಡ. ಕ್ವಿಕ್ ಕಾಮರ್ಸ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಗೋಯಿಂಗ್ ಔಟ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆಲ್ ಅದರ್ ಸೆಗ್ಮೆಂಟ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಎಲ್ಲ ಸೆಗ್ಮೆಂಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ. ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇವತ್ತು. ಸೊ ಮೇ ಬಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅಂದ್ಕೊಳ್ತೀನಿ. ಸೊ ಅದೇ ಕಾರಣಕ್ಕೆ ಮೇ ಬಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು. ಸೊ ಖಂಡಿತ ಲಾಸ್ಟ್ 3 ಕ್ವಾರ್ಟರ್ ಅಲ್ಲಿ ಕಂಪನಿ ಗ್ರೋತ್ ಅನ್ನ ತೋರಿಸ್ತಾ ಇದೆ, ಪ್ರಾಫಿಟ್ ಗೆ ಬಂದಿದೆ. ಎಸ್ಪೆಷಲಿ ಬ್ಲಿಂಕಿಟ್ ತುಂಬಾನೇ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಈ ಕಂಪನಿಯ ನಂಬರ್ಸ್ ಅಲ್ಲಿ ಅಂತ ನ್ಯೂಸ್ ಗಳಿದೆ. ಇಲ್ಲೂ ಕೂಡ ನೋಡಬಹುದು, ಬ್ಲಿಂಕಿಟ್ ಬಿಸ್ನೆಸ್ ಟರ್ನ್ಡ್ ಅಡ್ಜಸ್ಟೆಡ್. ಸೊ ಹಾಗಾಗಿ ಕಂಪನಿ ಒಳ್ಳೆ ಪ್ರಮಾಣದ ಪ್ರಾಫಿಟ್ ಅನ್ನು ಕೂಡ ಗಳಿಸ್ತಾ ಇದೆ. ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, 1.6 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇದು ಕೂಡ ಸಣ್ಣ ಕಂಪನಿ ಏನಲ್ಲ. 1 ಇಯರ್ ಅಲ್ಲಿ 200% ರ್ಯಾಲಿ ಹೋಗಿದೆ. 5 ಇಯರ್ಸ್ ಅಲ್ಲಿ 5 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. 2021 ಅಲ್ಲಿ ಲಿಸ್ಟ್ ಆದಂತ ಕಂಪನಿ. ಲಿಸ್ಟ್ ಆದ ನಂತರ ಒಂದು ಸ್ವಲ್ಪ ರ್ಯಾಲಿ ಬಂತು. ನಂತರ ಮ್ಯಾಸಿವ್ ಬ್ರೇಕ್ ಡೌನ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಮೋರ್ ದನ್ 70% ಸ್ಟಾಕ್ ಡೌನ್ ಆಗಿತ್ತು. ನಂತರ ಸ್ಟ್ರಾಂಗ್ ರಿಕವರಿ ಕೂಡ ಕಂಡು ಬಂದಿದೆ. ನಾನು ಸಾಕಷ್ಟು ಸಲ ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡಿದ್ದೀನಿ. ಸೊ ನಾನು ಹೇಳ್ತಿದ್ದು ಒಂದೇ, ಈ ಕಂಪನಿ ಅಟ್ಲೀಸ್ಟ್ ಪ್ರಾಫಿಟ್ ಮಾಡುತ್ತೋ ಇಲ್ವೋ, ಅಟ್ಲೀಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಗೆ ಬರೋವರೆಗೂ ನಾವು ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ. ಖಂಡಿತ ಬ್ರೇಕ್ ಇವನ್ ಪಾಯಿಂಟ್ ಅಲ್ಲ, ಈಗ ಪ್ರಾಫಿಟ್ ಗೂ ಕೂಡ ಬಂದಿದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅದ್ರ ಮೇಲೆ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಸೊ ಆಸ್ ಆಫ್ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ, ಒಳ್ಳೆ ಪ್ರಮಾಣದ ಲಾಭವನ್ನು ಕೂಡ ತೋರಿಸ್ತಿದೆ ತನ್ನ ಬಿಸ್ನೆಸ್ ಅಲ್ಲಿ. ಹಾಗಾಗಿ ಮೇ ಬಿ ಪಾಸಿಟಿವ್ ಇರಬಹುದು ಮುಂದಿನ ದಿನಗಳಲ್ಲಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಬಿಸ್ನೆಸ್ ಇಷ್ಟ ಆದ್ರೆ, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಸೊ ನೆಕ್ಸ್ಟ್ 3ನೇ ಸ್ಟಾಕ್ಗೆ ಹೋಗೋಣ ಗೆಳೆಯರೆ. 3ನೇ ಸ್ಟಾಕ್ ಈಥೋಸ್ ಲಿಮಿಟೆಡ್. ಇದ್ರ ಬಗ್ಗೆ ಕೂಡ ಹಲವು ಸಲ ವಿಡಿಯೋ ಕವರ್ ಮಾಡಿದ್ದೀನಿ. ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಇದು. ನೀವು ಇಲ್ಲಿ ನೋಡಬಹುದು, 5600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ, ನಂತರ ಬೇರೆ ವಿಚಾರನ ಮಾತಾಡೋಣ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ. ಸೊ ನೀವು ಇಲ್ಲಿ ನೋಡಬಹುದು, ರುಪೀಸ್ ಇನ್ ಲ್ಯಾಕ್ಸ್. ಅದರ್ ಇನ್ಕಮ್ ತುಂಬಾ ಬಿಗ್ ಚೇಂಜಸ್ ಏನಿಲ್ಲ, ಇನ್ಲೈನ್ ಪರ್ಫಾರ್ಮೆನ್ಸ್. ಹಾಗೆ ಸೀಕ್ವೆನ್ಸ್ ಕೂಡ ನೋಡಬಹುದು, ಡಿಸೆಂಬರ್ ಮಾರ್ಚ್. ಹಿಂದಿನ ವರ್ಷ 21,258 ಇತ್ತು. ಹಿಂದಿನ ಕ್ವಾರ್ಟರ್ಲಿ 28,746, ಈಗ 26,094. ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ. ಅದನ್ನ ನೋಡಬಹುದು ರೆವಿನ್ಯೂ ನಲ್ಲಿ. ನಂತರ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು. ಹಿಂದಿನ ವರ್ಷ 19,503 ಇತ್ತು. ಹಿಂದಿನ ಕ್ವಾರ್ಟರ್ಲಿ 25,324, ಈಗ 23,330 ಇದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ PBT ಸಿಗುತ್ತೆ. ಸೊ PBT ನೋಡಬಹುದು, 1,754 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 3,421, ಈಗ 2,763. ಇಲ್ಲೂ ಕೂಡ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ಸ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ, ಅದನ್ನ ನೋಡಬಹುದು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು, 1,328 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 2,551, ಈಗ 2,103. ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್, ಇಯರ್ ಆನ್ ಇಯರ್ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್. ನಂತರ EPS ಅಲ್ಲಿ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು 5.85, ಹಿಂದಿನ ಕ್ವಾರ್ಟರ್ಲಿ 10.84, ಈಗ 8.83. ಸೇಮ್ ಇಲ್ಲೂ ಕೂಡ ನೆಟ್ ಪ್ರಾಫಿಟ್ ಪ್ರಪೋರ್ಷನೇಟ್ ಅಲ್ಲೇ ಅಡ್ಜಸ್ಟ್ ಆಗುತ್ತೆ. ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಖಂಡಿತ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ, ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ಸ್ ಇದೆ ಈಥೋಸ್ ಅಲ್ಲಿ. ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ ಬಂದ ನಂತರ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತಂದ್ರೆ ಮಾರ್ಕೆಟ್ ಕೂಡ ಈಗಾಗಲೇ ಕಂಪನಿಯ ನಂಬರ್ಸ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಹಾಗೆ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ 80% ಪಾಸಿಟಿವ್ ಇದೆ 1 ಇಯರ್ ಅಲ್ಲಿ. ಹಾಗೆ 5 ಇಯರ್ಸ್ ಅಲ್ಲಿ 208%. 5 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, 2022 ಜೂನ್ ಇಂದ ಇರುವಂತಹ ಕಂಪನಿ.
ಇಲ್ಲಿವರೆಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. 208% ರಿಟರ್ನ್ಸ್ ಅನ್ನ ಲಾಸ್ಟ್ 2 ಇಯರ್ಸ್ ಅಲ್ಲಿ ಕಂಪನಿ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಹಾಗೆ ಈ ಕಂಪನಿ ಬಗ್ಗೆ ನಾನು ಹಿಂದೆ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ, ನೋಡಿದಿರಿ, ನೀವು ಗೊತ್ತಿದೆ ಅಂದ್ಕೊಳ್ತೀನಿ. ಹೊಸಬರಿಗೆ ಗೊತ್ತಿಲ್ಲದೆ ಇರಬಹುದು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ. ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಕಂಪನಿ ಪ್ರೀಮಿಯಂ ವಾಚಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈ ಕಂಪನಿಯ ವಾಚಸ್ ಲಕ್ಷಾಂತರ ರೂಪಾಯಿ ಇರುವಂತ ವಾಚಸ್. ಕೆಲವು ವಾಚಸ್ ಅನ್ನ ನೋಡಬಹುದು 16 ಲಕ್ಷ, 36 ಲಕ್ಷ, 59 ಲಕ್ಷ, 4 ಲಕ್ಷ, ಹಾಗೆ ಸಾಕಷ್ಟು ಬ್ರಾಂಡ್ ಗಳು ಕೂಡ ಇದೆ. ನೀವು ಇಲ್ಲಿ ಬ್ರಾಂಡ್ಸ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ರೋಲೆಕ್ಸ್, ಹಾಗೆ ಹಬ್ಲೋಟ್, ಎಟೆರ್ನಾ, ಲೂಯಿಸ್ ಮಾಯ್ನೆಟ್, ಲಾರೆಟ್ ಫೆರಿಯರ್, ರೇಮಂಡ್ ವೀಲ್, ಟಿಸಾಟ್, ಹೀಗೆ ಫೇಮಸ್ ಬ್ರಾಂಡ್ಸ್ ಇವೆಲ್ಲನೂ ಕೂಡ. ಜೊತೆಗೆ ಪ್ರೀಮಿಯಂ ವಾಚಸ್, ಬಡವರು ಕಟ್ಟುವಂತ ವಾಚ್ ಅಂತೂ ಅಲ್ವೇ ಅಲ್ಲ, ಇವೆಲ್ಲಾನು ಕೂಡ ಆ ರೀತಿಯ ವಾಚಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡುವಂತ ಕಂಪನಿ. ಇವನ್ ಪ್ರೀ ಓನ್ಡ್ ವಾಚಸ್ ಕೂಡ ಸಿಗುತ್ತೆ, ಅಂದ್ರೆ ಸೆಕೆಂಡ್ ಹ್ಯಾಂಡ್. ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಯೂಶುವಲಿ ಸೆಲೆಬ್ರಿಟೀಸ್, ಕ್ರಿಕೆಟರ್ಸ್ ಇಂಥವ್ರು ಕಟ್ಟುವಂತ ವಾಚ್ಗಳು ಅಂತ ಹೇಳ್ಬೋದು ಇವುಗಳನ್ನ. ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಾ ಇದೆ. ಪ್ರೀಮಿಯಮೈಸೇಷನ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬರ್ತಾ ಇದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ. ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ ಸ್ಟಾಕ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋರು ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್, ರಿಸ್ಕ್ ಕೂಡ ಇದ್ದೇ ಇರುತ್ತೆ, ಯಾಕಂದ್ರೆ ಈಸಿಯಾಗಿ 20, 30, 40% ಕರೆಕ್ಷನ್ ಆಗುತ್ತೆ. ಅದಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋರು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.